ಪರಮೇಶ್ವರ. ರತಿ, ಸ್ವಾಮಿ, ಈ ಪ್ರಪಂಚದಲ್ಲಿ ಸೃಷ್ಟಿ ಸ್ಥಿತಿ ಲಯಕರ್ತರಾದ ಹರಿವಿಧಿ ಬ್ರಹ್ಮರಿಗೆ ಎಷ್ಟು ಪ್ರಾಮುಖ್ಯತೆಯೋ, ಎಷ್ಟು ಭಕ್ತ ಸಮೂಹವೋ ಅಷ್ಟೇ ಭಕ್ತ ಸಮೂಹ ಮತ್ತೆ ಯಾರಿಗೆ ಎಂದು ಕೇಳಿದರೆ ಇದು ಕಾಮಚಕ್ರೇಶ್ವರನಿಗೆ. ಕುಸುಮಾವತಿ ಪಟ್ಟಣದಲ್ಲಿ ಇಂದು ಓಲಗವನ್ನು ಇತ್ತಿದ್ದೇನೆ. ರತಿ ಸ್ವಾಮಿ, ನಾನು ಹುಟ್ಟಿದ್ದೇ ಒಂದು ವಿಶೇಷ ಅಲ್ವೇನೆ. ಹರಿಯ ಮನಸ್ಸಿನಿಂದ ಉದ್ಭವಿಸಿದವ ನಾನು. ನಿಜ. ಮನಸ್ಸಿಜ ಎಂದು ನನ್ನನ್ನು ಕೊಂಡಾಡುತ್ತಾರೆ. ನನ್ನ ತಂದೆಗೆ ನನ್ನಿಂದಲೇ ಒಂದು ಹೆಸರು, ಮನಸ್ಸಿಜ ಪಿತಾ ಎನ್ನುವ ಹಾಗೆ. ಪ್ರತಿಯೊಬ್ಬ ಮಗನಿಗೆ ಇದೊಂದು ಹೆಮ್ಮೆ ವಿಚಾರ. ಹೌದು. ಅಷ್ಟು ಮಾತ್ರವಲ್ಲ, ಹುಟ್ಟಿದವಾಗ ನಾನು ಕೇಳಿದ್ದೆ ಶ್ರೀಹರಿಯಲ್ಲಿ ಕಂದರ್ಪಯಾಮಿ ಜನಕ ಎನ್ನುವ ಹಾಗೆ. ಆಗ ಶ್ರೀಹರಿ ಹೇಳಿದ್ದೇನು, ಪರಶಿವನ ಕುರಿತಾಗಿ ತಪಸ್ಸನ್ನು ಮಾಡು ಮಗನೇ ಎನ್ನುವ ಹಾಗೆ. ಅವರ ಆಜ್ಞೆಯಂತೆ ಪರಶಿವನ ಕುರಿತಾಗಿ ತಪಸ್ಸನ್ನು ಮಾಡಿದೆ. ಸಂತುಷ್ಟ ಮಾನಸನಾದ ಪರಶಿವ ಪಂಚ ಪುಷ್ಪಶರಗಳನ್ನು ನನ್ನ ಕೈಗೆತ್ತಿದ್ದಾನೆ. ಅದರ ವಿಶೇಷತೆ ಏನು? ಪ್ರಪಂಚದಲ್ಲಿ ಅನೇಕ ಮಂದಿ ಬಿಲ್ಲುಗಾರರಿದ್ದಾರೆ. ಅವರೆಲ್ಲ ಮಾಡುವುದೇನು? ಒಂದನ್ನು ಎರಡು ಮಾಡುವುದು. ಹೌದು. ಆದರೆ ನನ್ನ ಶರಗಳ ಪ್ರಭಾವ ಹಾಗಲ್ಲ. ಎರಡನ್ನು ಒಂದು ಮಾಡಿ ಮತ್ತೊಂದು ಸೃಷ್ಟಿಗೆ ಕಾರಣವಾಗುವುದು. ನನಗೆ 5 ಎಂದರೆ ಬಹಳ ಪ್ರೀತಿ. ನನಗಿರುವುದು ಪಂಚನಾಮಗಳು: ಕಾಮ, ಕಂದರ್ಪ, ಮಾರ, ಮನ್ಮಥ, ಮದನ. ಪಂಚ ಪುಷ್ಪಶರಗಳು: ಅಶೋಕ, ಅರವಿಂದ, ಚೂತ, ನೀಲೋತ್ಪಲ, ನವಮಲ್ಲಿಕ. ಪಂಚ ಗುಣಗಳು: ಉದ್ದೀಪನ, ತಾಡನ, ತಾಪನ, ಸ್ತಕಾನನ ಹಾಗೂ ಮೋಹನ. ಅದಕ್ಕಿಂತಲೂ ನನಗೆ ಪ್ರಿಯವಾದದ್ದು ಯಾವುದು ಅಂತ ಕೇಳಿದರೆ ಅದು ಈ ಪ್ರಪಂಚದಲ್ಲಿ ಎಲ್ಲರಿಗೂ ತಿಳಿದಿರುವಂತಹ ವಿಚಾರ. ಹೇಳುವುದು ಹೇಗೆ ಎಲ್ಲರೂ? ರತಿಯ ಮೇಳದಲ್ಲಿರುವ ಕಾಮನು. ನಿಜ. ಕಾಮ ಎಲ್ಲಿದ್ದಾನೆ ಅಂತ ಕೇಳಿದರೆ ಅದು ರತಿಯ ಮೇಳದಲ್ಲಿಯೇ ಇರುವುದು. ನಿನ್ನೊಂದಿಗೆ ಇರಬೇಕು, ನಿನ್ನ ಬಳಿ ಮಾತನಾಡಬೇಕು, ನಿನ್ನ ಮಾತುಗಳನ್ನು ಆಲಿಸಬೇಕು. ಈ ರೀತಿಯ ಬಯಕೆಗಳು ನನ್ನದು. ಆದರೆ ಇದು ನಾವು ಮಾತ್ರ ಇರುವುದು ಅಂತ ಎನಿಸಿದ್ದು ನಾನು. ಏನು ಹೊಸ ಶಬ್ದ? ಯಾರದು? ಏನು? ಯಾರೋ ಪರಿಚಿತರಾದಂತಹ ಸ್ವರ. ಹೌದು. ಒಳಗೆ ಕರೆಸಿ ಮಾತನಾಡಿಸೋಣವೇ? ಹಾಗೆ ನನ್ನ ಭಕ್ತರಿರುತ್ತಾರೆ, ಹಾಗೆ ಹೋಗುತ್ತಾ ನನ್ನ ನಾಮ ಭಜನೆಯನ್ನು ಮಾಡ್ತಾ ಹೋಗ್ತಾ ಇರುತ್ತಾರೆ. ಆದ್ರೆ ಇದು ಏನೋ ಪರಿಚಿತವಾದಂತಹ ಸ್ವರ. ನಾನು ಹೇಳಿದ್ರೆ ಯಾರಿಗೆ ಗೊತ್ತಾಗುತ್ತದೆ? ಕರೆದೇ ಮಾತನಾಡಿಸೋಣ. ಬಾಗಿಲು ತೆರೆದಿದೆ, ಹೀಗೆ ಬನ್ನಿ, ಹೀಗೆ ಬನ್ನಿ. ನೀನು ಬಂದದ್ದೇ ಗೊತ್ತಾಗ್ಲಿಲ್ಲ. ನೀನು ನಿಂತೇ ಇದ್ದೀಯಲ್ಲ ಪುಣ್ಯಾತ್ಮ. ಕಂಡು ಎಷ್ಟು ಸಮಯವಾಯಿತು. ಎಷ್ಟು ಚಂದ ನೀನು. ಮತ್ತೆ ನಿನ್ನನ್ನು ಹೊಗಳುವುದಕ್ಕೆ ದೇವೇಂದ್ರ, ನಿನ್ನನ್ನು ಕರೆಸಬೇಕಿತ್ತಲ್ಲ ನಾನು. ರತಿ, ಮನೆಗೆ ಬಂದವನಿಗೆ ಹೇಗೆ ಆತಿಥ್ಯ ಮಾಡಬೇಕು ಅಂತ ನಿನ್ನಲ್ಲಿ ಹೇಳಿ. ಒಂದರೆ ಕ್ಷಣ ತಡೆಯಯ್ಯ. ನೀನು ಬಂದ ಮೇಲೆ ಈಗ ನನ್ನ ತಲೆಯ ಸ್ವಲ್ಪ ಕೆಟ್ಟು ಹೋಗಿದೆ. ಒಟ್ಟಿಗೆ ಇರುವಾಗ ಬರಬಾರ್ದು. ರತಿ, ಸ್ವಾಮಿ ಬಂದಿದ್ದಾನಲ್ಲ ದೇವೇಂದ್ರ, ವಿಚಾರಿಸಿ ಕಳುಹಿಸಿಕೊಡುತ್ತೇನೆ. ಅಲ್ಲಿಯವರೆಗೆ ಒಳಗಿದ್ದು ಹಾಗೆ. ಅಯ್ಯ ಏನಾಗಬೇಕು ತನ್ನಿಂದಲೇ ಬಂದು ದೇವ ಕಾರಣ
ಆದರೆ ಸಂತೋಷ ಮಾನಸನಾಗಿ ನಿನ್ನನ್ನು ಕರೆದುಕೊಂಡು ಬಂದೆ. ನಿಜ. ನೀನು ಸಂತೋಷದಲ್ಲಿದ್ದೆ ಎಂದು ಭಾವಿಸಿದರೆ ಹಾಗೆ ಕಾಣುತ್ತಾ ಇಲ್ಲ. ಯಾಕೆ? ಕೀರ್ವಾಣ ಪತಿಯಾದ ನನಗೆ ಸಕಲ ಸೌಭಾಗ್ಯಗಳಿದ್ದರು ಎಲ್ಲವೂ ಕಳೆದುಕೊಂಡವನಂತೆ ಭಾಸವಾಗುತ್ತಾ ಇದೆ. ಏನು ಇಲ್ಲ ನನ್ನ ಬಳಿ ಎನ್ನುವ ಹಾಗೆ ಮುಖವೇ ಸೂಚಿಸುತ್ತಾ ಇದೆ. ಓಹೋ. ಜ್ಞಾನವದನಾಗಿ ಕೆನ್ನೆಯಡಿಯಲ್ಲೆಲ್ಲ ಕಣ್ಣೀರು ಹೆಪ್ಪುಗಟ್ಟಿದೆ. ಮೌನಿಯಾಗಿದ್ದಿ. ಓಹೋ. ನಿನ್ನನ್ನು ಗಮನಿಸಿದಾಗ ಗೊತ್ತಾಯ್ತು ಏನೋ ಕಷ್ಟ ಬಂದಿದೆ ಎನ್ನುವ ಹಾಗೆ. ಇಲ್ಲಿಯವರೆಗಾಗಿ ಬಂದಿದ್ದೆ ಎಂದಾದರೆ ನನ್ನಿಂದೇನಾದರೂ ಆಗಬೇಕಿತ್ತೆ. ನಿನಗೆ ಬಂದ ಕಷ್ಟದಿಂದ ನನ್ನಿಂದೇನಾದರೂ ಪರಿಹಾರ ಸಿಗಬಹುದೇ? ಓಹೋ. ಹೇಳಿದರೆ ಪೂರೈಸಿಕೊಡುತ್ತೇನೆ. ನನ್ನ ಮಾತನ್ನು ಕೇಳುವುದಕ್ಕೆ ಸಿದ್ಧನಾಗ್ತಿ? ಹೌದಯ್ಯ. ಲಾಲಿಸಬೇಕು. ಲಾಲಿಸಿ ಕೇಳ್ದಯದಿ ಸದ್ಗುಣಶೀಲ ಕೃಪಾ ಶರದಿ ಶೀಲ ಕೃಪಾ ಶರದಿ ಸದ್ಗುಣಶೀಲ ಕೃಪಾ ಶರದಿ ಬೇರುವೆ ತಾರಕ ಕುಳನುಪದ್ರವ ಬೇರುವೆ ತಾರಕ ಕುಳನುಪದ್ರವ ಶಿಲೋಲಗಿನ ಬೀಳಲು ಕೀರುತ್ತ ಲಾಲಿಸಿಕೆ ದಯದಿ ಸದ್ಗುಣ ಶೀಲ ಕೃಪಾ ಶರದಿ ಲಾಲಿಸಿಗೆ ದಯದಿ. ಓ ಕಾಮದೇವ, ಚಿರಕಾಲ ಸಕಲ ಸದ್ಗುಣ ಭರಿತನಾದಂತಹ ದೇವೇಂದ್ರ ವೈಭವದಿಂದ ದೇವಲೋಕದಲ್ಲಿ ಸಂತೋಷದಿಂದ ಕಾಲವನ್ನು ಕಳೆಯುತ್ತಾನೆ. ಹೌದು. ಇದು ಎಲ್ಲರೂ ಹೇಳುವುದಷ್ಟೇ. ಆಹಾ. ಹಾಗೆಂತ ದೇವೇಂದ್ರನಿಗೆ ಕಷ್ಟ ಬರುವುದಿಲ್ವೋ? ಬಂದೇ ಬರುತ್ತದೆ. ಕಷ್ಟ ಬರುವ ಕಾಲದಲ್ಲಿ ದೇವೇಂದ್ರ ದೇವಲೋಕದಲ್ಲಿ ಇರುವುದಿಲ್ಲ. ಕಿರೀಟವಿದ್ದವರಿಗೆ ಚಿಂತೆ ಎನ್ನುವುದು ತಪ್ಪುವುದಿಲ್ಲವಲ್ಲ. ಹೌದಪ್ಪ. ಹಾಗೆಂತ ಹಾ. ಕಷ್ಟ ಬಂದಿದೆ ಹಾ. ಎನ್ನುವುದು ನನ್ನ ನಡೆಯನ್ನು ನೋಡುವಾಗಲೇ ನಿನಗೆ ಅರ್ಥವಹಿಸಿಕೊಂಡೆ. ಅರ್ಥವಾಯಿತು ನನಗೆ. ಕಣ್ಣೀರು ಧಾರಾಕಾರವಾಗಿ ಇಳಿಸ್ತಾ ಇದೆ. ಸರಿ. ಇದಕ್ಕೆ ಕಾರಣ ಉಂಟಯ್ಯ. ಹೇಗೆ? ಏನು? ಇಲ್ಲಿಗೆ ಬರಬೇಕು ಅಂತಾದ್ರೆ ಅಥವಾ ದೇವೇಂದ್ರ ಕ್ಷೇತ್ರ ಬಿಟ್ಟು ಬೇರೆಡೆಗೆ ಬರಬೇಕು ಅಂತಾದ್ರೆ ಹಾ. ಕಷ್ಟ ದೇವೇಂದ್ರನಿಗೆ ಬರುವುದು ಅಂತ ಅಲ್ಲ, ಮತ್ತೆ ಲೋಕಕ್ಕೆ ಬಂದಿರ್ತದೆ. ಹೌದು ಹೌದು. ಲೋಕಕ್ಕೆ ಬಂದಂತಹ ಕಷ್ಟವನ್ನು ಪರಿಹರಿಸುವುದಕ್ಕಾಗಿ ದೇವೇಂದ್ರ ಹೊರಟು ಬರ್ತಾನೆ. ಹಾ. ಎಲ್ಲಿಗೆ? ಎಲ್ಲಿಗೆ? ಯಾರು ಕಷ್ಟವನ್ನು ಪರಿಹರಿಸ್ತಾರೋ ಅವರಲ್ಲಿಗೆ ಬರ್ತಾನೆ. ಓಹೋ. ಸಕಲ ಸದ್ಗುಣ ಭರಿತನಾದಂತಹ ನೀನು ಈ ಕುಸುಮಾವತಿ ಪಟ್ಟಣದಲ್ಲಿದ್ದಿ ಅಂತಾದ್ರೆ ಹಾ. ಇಲ್ಲಿಗೆ ಬಂದಿದ್ದೇನೆ. ಹೌದು. ಯಾಕೆ? ಯಾಕಾಗಿ? ನನ್ನ ಮಾತನ್ನು ಕೇಳ್ತಿ ಅಂತಾದ್ರೆ ಹೇಳುವುದಕ್ಕೆ ಸಿದ್ಧನಿದ್ದೇನೆ. ಎಷ್ಟು ಮಾತನಾಡ್ತೀಯೋ ಹಾ. ಅಷ್ಟೇ ಕೇಳುತ್ತೇನೆ. ಹೇಳು. ಹಾಗಾದ್ರೆ ಇಲ್ಲಿಗೆ ಬರುವುದಕ್ಕೆ ಕಾರಣ ಒಂದೇ. ಏನು? ದೇವಲೋಕಕ್ಕೆ ಅಸುರರ ದಾಳಿ. ಅಷ್ಟೇ. ಇದು ಇವತ್ತು ನಿನ್ನೆಯ ವಿಷಯ. ಯಾವತ್ತು ಆಗುವುದೇ. ಹೌದಪ್ಪ. ಹಾಗೆಂತ ಹಾ. ಕಷ್ಟ ಬಂದಂತಹ ಕಾಲದಲ್ಲಿ ಅಸುರರ ದಾಳಿ ಆಯಿತು ಅಂತಾದ್ರೆ ದೇವೇಂದ್ರ ಯುದ್ಧದಲ್ಲಿ ಸೋಲ್ತಾನೆ. ಈಗಲೂ ಆದದಷ್ಟೇ. ಹೌದೇ? ಯಾಕೆ ಅಸುರರಲ್ಲಿ ಸೋಲ್ತಾನೆ? ಯಾಕೆ? ಅವರಲ್ಲಿರುವಂತಹ ದೈವ ಬಲಕ್ಕೆ ನಾವು ಹಿರವಾಗಬೇಕಾಗ್ತದೆ. ವರಬಲ. ದೇಹ ಬಲ ಎಷ್ಟಿದ್ದರೂ ಅವರನ್ನು ದಂಡಿಸುವ ಶಕ್ತಿ ನಮ್ಮಲ್ಲಿ ಇರ್ತದೆ. ಸರಿ. ಅವರಿಗೆ ವರಪ್ರಭಾವದ ಮೂಲಕ ಹರನೋ ಕಮಲಜನೋ ವರವನ್ನು ಕೊಟ್ಟು ಹಾ. ದೈವ ಬಲವನ್ನು ಕೊಬ್ಬಿ ಅಸುರರು ಮೆರೆದಾಡ್ತಾರೆ. ಹೌದು. ಅಂತಹ ಸಂದರ್ಭದಲ್ಲಿ ನಾವು ಶಿರವಾಗಿ ಸೋಲೊಪ್ಪಿಕೊಳ್ಳಬೇಕಾಗ್ತದೆ. ಆಹಾ. ಪರಿಹರಿಸುವುದಕ್ಕೆ ಅಂತ ಸತ್ಯಲೋಕಕ್ಕೆ ಹೋದೆ. ಹಾ. ಬ್ರಹ್ಮದೇವನಲ್ಲಿಗೆ ಹೋದ್ರೆ ಹಾ. ನನಗೆ ಪರಿಹಾರ ಸರಿಯಾಗಿ ಸಿಗ್ಲಿಲ್ಲ. ಹೌದೇ? ದಾರಿ ಒಂದು ಸಿಕ್ಕಿತು. ಹೇಗೆ? ವೈಕುಂಠಕ್ಕೆ ಹೋಗು. ಹರಿ ಇದ್ದಡೆಗೆ ಹೋಗಬೇಕು. ಹೌದು. ತಾರಕನ ಉಪ್ಪಟದ ಅಧಿಕವಾಗಿದೆ. ಆಹಾ. ಪ್ರಪಂಚವೆಲ್ಲವೂ ಗೋಲುಗುಟ್ಟುತ್ತಿದೆ. ಪರಿಹರಿಸುವುದಕ್ಕಾಗಿ ನಾನು ವೈಕುಂಠಕ್ಕೆ ಹೋದೆ ಅಂತಾದ್ರೆ ಹಾ. ಹರಿಯೂ ಹೇಳಿದ್ದದನ್ನೇ. ಏನು? ಪಾಲನಾಕರ್ತೃವಾದಂತಹ ನನಗೆ ಇದನ್ನು ಪರಿಹರಿಸುವುದಕ್ಕೆ ಕಷ್ಟವಾಗ್ತಾ ಉಂಟು. ಹರಿಯಿಂದಲೂ ಸಾಧ್ಯವಿಲ್ವೇ? ಹೌದು. ಹಾಗಾಗಿ ಅವ ತೋರಿಸಿದ ದಾರಿ ಯಾವುದು? ಯಾವುದು? ನೇರವಾಗಿ ಕುಸುಮಾವತಿಗೆ ಹೋಗು. ಶ್ರೀಹರಿ ತೋರಿದ ದಾರಿ
ನೀವಿಬ್ಬರು ಸತಿಪತಿಗಳು ಒಂದಾಗಿದ್ದೀರಿ. ಮತ್ತೆ? ಹಾಗಂತ ನೀವು ಒಂದಾಗಿದ್ರೆ ನನಗೆ ಬರುವ ಸಮಯ ಬೇಕಲ್ವೋ? ಆಹಾ. ಯಾವ ಸಮಯ ಅಂತ ಹುಡುಕ್ಲಿಕ್ಕೆ ಆಗ್ತದೋ? ರತಿಯ ಮೇಳದಲ್ಲಿ ಕಾಮ ಯಾವತ್ತೂ ಇರ್ತಾನೆ. ಇಂದು ಬಾರದೇ ಇದ್ರೆ ಆಗ್ತದೋ? ನಾಳೆಯೂ ನೀವು ಇಬ್ಬರು ಜೊತೆಯಾಗಿಯೇ ಇರುವುದು. ಹೌದು. ನಾನು ಬರಬೇಕಲ್ವಾ? ಹ. ಹಾಗಾಗಿ ಹರಿನಿರೂಪಣೆಯಂತೆ ನಾನಿಲ್ಲಿಗೆ ಬಂದವ. ಹರಿನಿರೂಪಣೆ ಅಂತ ನೀನ್ ಇಲ್ಲಿಗೆ ಬಂದೆ. ಹೌದು. ತಾರಕನ ಉಪ್ಪಟಳ. ನಿಜ. ಇದಾವುದಕ್ಕೂ ಸಂಬಂಧ ದೊರೆಯುತ್ತಾ ಇಲ್ಲ. ಸಂಬಂಧ ಬೇಕಾ? ಹೌದು. ಅವ ಕಳುಹಿಸಿಕೊಟ್ಟದ್ದು ಯಾಕೆ ಗೊತ್ತುಂಟಾ? ಯಾಕಾಗಿ? ನಿನ್ನಲ್ಲಿ ಉಂಟಲ್ವ? ನಿನ್ನ ಶರವ ತೊಡಿಸಿ ಪಾಪವನ್ನು ಚೆನ್ನಾಗಿಯೇ ಕೆಡಿಸಿ ಪಾಪವನ್ನು ಚೆನ್ನಾಗಿಯೇ ಕೆಡಿಸಿ ನಿನ್ನ ಶರವ ತೊಡಿಸಿ ಪಾಪವನ್ನು ಚೆನ್ನಾಗಿಯೇ ಕೆಡಿಸಿ ಪಾಪವನ್ನು ಚೆನ್ನಾಗಿಯೇ ಕೆಡಿಸಿ ಸನ್ನುತ ಜನರನ್ನು ಮಂದಿಪ ಬಿರುದದು ಸನ್ನುತ ಜನರನ್ನು ಮಂದಿಪ ಬಿರುದದು ನಿನ್ನ ಜನತ ಕರುಣಾಮಗಳು ಇದ ನಿನ್ನ ಜನರ ತೊಡಿಸಿ ತಪವನ್ನು ಚೆನ್ನಾಗಿಯೇ ಕೆಡಿಸಿ ಲಾಲಿವಿಗೆ ದಯದಿ ಮಂತ ಸುರಪಾಲ. ಹರಿ ಕಳುಹಿಸಿದ ಅಂತ ನಾನು ಸುಮ್ಮನೆ ಬಂದದ್ದಲ್ಲ. ಆ. ನಿನ್ನಲ್ಲಿ ಮಾತನಾಡುವುದಕ್ಕೂ ಬಂದದ್ದು ಅಲ್ಲ. ಮತ್ತೆ ಅವ ಕಳುಹಿಸಿಕೊಡುವುದಕ್ಕೆ ಒಂದು ಕಾರಣ ಉಂಟು. ಏನು? ಲೋಕ ಕಲ್ಯಾಣಕ್ಕೆ ಬೇಕಾಗಿಯೇ ಕುಸುಮಾಕ್ಷನಾದಂತಹ ನಿನಗೆ ವಿಷಮಾಕ್ಷ ಕೊಟ್ಟಂತಹ 5 ಶರಗಳಿವೆ. ಹೌದು. ಹೌದಾ? ಲೋಕದಲ್ಲಿ ಆ, ಕಷ್ಟವನ್ನುಂಡು ಸುಖವನ್ನು ಕಾಯುವವರೆಲ್ಲರೂ, ಆ, ತನ್ನ ಜೀವನವನ್ನೇ ತ್ಯಾಗಮಯವಾಗಿ ಪಡೆಯುವವರು ಅನೇಕ ಮಂದಿ ಇದ್ದಾರೆ. ಭೂಮಿಯಲ್ಲಿ ಹುಟ್ಟಿದಂತಹ ಒಂದು ಕಬ್ಬಾದರೂ ಹಾ. ಗಾನದ ಎಡೆಯಲ್ಲಿ ಸಿಲುಕಿ ಸಿಹಿಯಾದ ರಸವನ್ನು ಜನರಿಗೆ ಕೊಡುತ್ತದೆ. ಹೌದು. ಅದೇ ರೀತಿ ನಿನ್ನಲ್ಲಿರುವಂತಹ 5 ಬಾಣಗಳನ್ನು ಪ್ರಯೋಗಿಸಿ ಆ, ಹರನ ತಪಸ್ಸನ್ನು ನೀನು ಕೆಡಿಸಿದೆ ಎಂದಾದರೆ ಆದರೆ ಹರನಿಂದ ಒಬ್ಬ ಕುಮಾರ ಹುಟ್ಟಿಕೊಳ್ಳುವುದಕ್ಕೆ ಸಾಧ್ಯತೆ ಉಂಟು. ಆಹಾಹಾ. ಹೇಗೆ ಗೊತ್ತೇ? ಹೇಗೆ? ದಕ್ಷಾಧ್ವರದಲ್ಲಿ ದಹಿಸಿ ಹೋದಂತಹ ದಾಕ್ಷಾಯಿನಿ ಪರ್ವತರಾಜನಿಗೆ ಮಗಳಾಗಿ ಹುಟ್ಟಿ ಹರನನ್ನೇ ಪಡೆಯಬೇಕು ಎನ್ನುವ ಹಾಗೆ ತಪಸ್ಸು ಮಾಡ್ತಾ ಇದ್ದಾಳೆ. ಆಹಾ. ಅವಳೇ ಪ್ರಕೃತಿ, ಪರಮೇಶ್ವರನೇ ಪುರುಷ. ಸರಿ. ನಿನ್ನಲ್ಲಿರುವಂತಹ ಶರವನ್ನು ಪ್ರಕೃತಿ ಪುರುಷರಿಗೆ ಪ್ರಯೋಗಿಸಿದೆ ಎಂದಾದರೆ ಹಾ. ಹರಗಿರಿಜೆಯರು ಒಂದಾಗ್ತಾರೆ. ಆ ಮುಖೇನವಾಗಿ ಸಂತಾನೋತ್ಪತ್ತಿ ಆಗ್ತದೆ. ಆಹಾ. ಹುಟ್ಟಿದಂತಹ ಮಗ ತಾರಕನನ್ನು ನಾಶ ಮಾಡುವುದಕ್ಕೆ ಸಾಧ್ಯತೆ ಉಂಟು. ಆ. ಇದು ಬ್ರಹ್ಮ ಕೊಟ್ಟಂತಹ ವರ. ಹರನ ಸುತನಿಂದಲ್ಲದೆ ಅನ್ಯರಿಂದ ಮರಣವಿಲ್ಲ. ತಾರಕನ ಅನ್ಯಾಯ ಭೂಮಿಯಲ್ಲಿ ಅಧಿಕವಾಗ್ತಾ ಉಂಟು. ಹಾ. ಲೋಕ ಮೂರನ್ನು ದೆಸೆಗಿಡಿಸಿದ್ದಾನೆ. ಹಾ. ಹಾಗಾಗಿ ನಿನ್ನ ಶರವನ್ನು ತೊಡಿಸಿ ಹಾ. ಆ ಹರನ ತಪವನ್ನು ಕೆಡಿಸಿ ಭಕ್ತ ಜನರನ್ನು ಕಾಯುವಂತಹ ಬಿರುದು ನಿನ್ನನ್ನು ಉಳಿಸುವ ಹಾಗೆ ಒಮ್ಮೆ ಮಾಡಯ್ಯ. ಈಗ ನಾನು ತಪಸ್ಸನ್ನು ಕೆಡಿಸಬೇಕು. ಅಷ್ಟೇ. ಎನಲು ನಕ್ಕನು ಹೇಗೆ ಬಾರಯ್ಯ? ಬಹಳ ಚೆನ್ನಾಗಿ. ಎನಲು ನಕ್ಕನು ನಕ್ಕನು ಸರವ ತ್ರಿಪುರ ನಾನೇ ಸರವ ನಾನಿಷ್ಟರವ ಏನು? ಶಿವ ಮುನಿವರಿ ಜಗವ ಸುಡುವರು ನಿಟಿಲವ
ತೃಣಮಿದಿರೆ ಕಲ್ಪಾಂದ ವಗ್ನಿಗೆ ಏನು ಏನು ತೃಣಮಿದಿರೆ ಕಲ್ಪಾಂದ ವಗ್ನಿಗೆ ತೃಣಮಿದಿರೆ ಕಲ್ಪಾಂದ ವಗ್ನಿಗೆ ಗುಣವೇ ನಿನಗೆ ಈ ಮಾತು ಲೋಕಕ್ಕೆ ಸನುಮತವೇ ಅನುಮತವ ಯಾವ್ದಕ್ಕೆ ಗುಣವೇ ಬಂದಿದೆ? ನಿನಗೆ ಈ ಮಾತು ಲೋಕಕ್ಕೆ ಸನುಮತವೇ 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 ಅವರಿಗೆ ಅಲ್ಲಿಯೇ ಬಂದದ್ದು. ಲೇಸಲ್ಲ 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 ತೆರಳು 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 ಮನೆಗೆಂಬ ಲೇಸಲ್ಲ ತೆರಳು ಮನೆಗೆಂದ ಏನಲ್ಲ ನಕ್ಕನು ಆ ನಕ್ಕನು ಆ ದೇವೇಂದ್ರ, ಗೊತ್ತಾ? ಈ ದುಃಖದ ಪರಿಸ್ಥಿತಿಯಲ್ಲೂ ಈ ರೀತಿಯ ಹಾಸ್ಯದ ನುಡಿಗಳು ನಿನ್ನಿಂದ ಬರುತ್ತದೆ ಅಂತ ನಾನು ಊಹಿಸಲೇ ಇಲ್ಲ. ಹಾಸ್ಯವಾಯಿತೇ? ಅಲ್ಲದೆ ಮತ್ತೇನು, ಏನು ಈಗ ತಾರಕನ ವಧೆಗಾಗಿ ಶಿವ ತಪೋಭಂಗವಾಗಬೇಕು. ನಿಜ. ತಪೋಭಂಗವಾದ ಮೇಲೆ ಗಿರಿಜೆಯನ್ನು ಕೂಡಿ ಕುಮಾರನೊಬ್ಬನ ಜನನವಾಗಬೇಕು. ನಿಜ. ತನ್ಮೂಲಕವಾಗಿ ತಾರಕನ ಹನನ. ಹೌದಪ್ಪ. ಇದಕ್ಕೆಲ್ಲ ಸೂತ್ರಧಾರಿಯಾಗಿ ಶ್ರೀಹರಿ ನನ್ನನ್ನು ನಿರೂಪಿಸಿದ್ದಾನೆ. ಹರಿ ನಿರೂಪಿಸಿ ನಾನಿಲ್ಲಿಗೆ ಬಂದದ್ದು ನನ್ನ ಯೋಚನೆಯಿಂದಲ್ಲ. ಹರಿ ಲೋಕ ಕಲ್ಯಾಣವನ್ನೇ ಬಯಸುವವ. ಮತ್ತೆ ನನ್ನ ವಿಷಯ ಗೊತ್ತುಂಟು ನಿನಗೆ. ಹೇಗೆ? ಜಗಕ್ಕೆ ಹಿತವನು ಶಕ್ರ. ಆಹಾಹಾ. ಜಗತ್ತಿಗೆ ಹಿತವನ್ನೇ ಬಯಸುವುದು ನನ್ನ ಉದ್ದೇಶ. ಜನರ ಕಷ್ಟವನ್ನು ಪರಿಹರಿಸುವುದಕ್ಕಾಗಿ ಹಾ. ಜನಾರ್ದನ ಹೇಳಿ ನಾನಿಲ್ಲಿಗೆ ಬಂದದ್ದು. ಸರಿ, ಈಗ ಶಿವನನ್ನು ನಾನು ಕೆಣಕಬೇಕು. ಅಷ್ಟೇ ಸಾಕು. ಅಲ್ಲವೇ? ಉಳಿದದ್ದು ಅದರಷ್ಟಕ್ಕೆ ಆಗಿ ಹೋಗ್ತದೆ. ಹಾಗೆ ಹೋಗುವುದು ಹೇಗೆ? ನಾನು ಕೆಣಕಿದ ಮೇಲೆ ಅಲ್ಲವೇ? ಶಿವ ಯಾರು, ಎಷ್ಟು, ಏನು, ಯಾವುದು ನನಗೆ ತಿಳಿದಿಲ್ಲ ಎಂದು ಭಾವಿಸಿದೆ. ಬಿಲ್ಲು ಬಾಣ ನಿನಗೆ ತ್ರಿಪುರ ವೈರಿಯನ್ನು ನಾನು ಕೆಣಕುವುದೇ? ತ್ರಿಪುರಾಸುರನನ್ನು ಕೊಂದ ವಿಜಯಿ ಆತ. ಅವನ ಪರಾಕ್ರಮದ ಬಗ್ಗೆ ನನಗೇನು ತಿಳಿದಿಲ್ಲವೇ? ಒಂದು ವೇಳೆ ನನ್ನ ಈ ಕಾರ್ಯದಿಂದ ಶಿವ ಮುನಿದ ಎಂದಾದರೆ, ಕಣ್ಣು ತೆರೆದ ಎಂದಾದರೆ, ಅವನ ಎರಡು ಕಣ್ಣು ತೆರೆಯುವುದು ಏನು ವಿಶೇಷವಲ್ಲ. ಒಂದು ವೇಳೆ ಆತನ ನಿಟಿಲ ನೇತ್ರ ಎನ್ನುವುದು ತೆರೆಯಿತು ಎಂದಾದರೆ, ನಾನು ಅಲ್ಲ ಸಮಸ್ತ ವಿಶ್ವವೇ ಸುಟ್ಟು ಬೂದಿಯಾಗುವುದಿಲ್ಲವೇ? ಈಗ ನೀನು ಲೋಕ ಕಲ್ಯಾಣ ಮಾಡುವುದಂತೆ, ಲೋಕವೇ ಸುಡುವಂತಹ ಕಾರ್ಯಕ್ಕೆ ನೀನು ಮನ ಮಾಡಿದ್ದಿ ಅಂತ ಆದ್ರೆ ಲೋಕ ಕಲ್ಯಾಣ ಆಗುವುದು ಎಲ್ಲಿಂದ? ನೀನೇ ಆಲೋಚಿಸಿ ನೋಡು. ತೃಣವಿದಿರೆ ಕಲ್ಪಾಂತ ವಹ್ನಿಗೆ ಮೇರು ಪರ್ವತನನ್ನು ಏರುವ ಛಲವಿದೆ ಎಂದ ಮಾತ್ರಕ್ಕೆ ಯಾರಿಗಾದ್ರೂ ಏರುವುದಕ್ಕೆ ಸಾಧ್ಯ ಉಂಟೆ? ಪ್ರಯತ್ನ ಮಾಡಿದ್ರೆ ಏರುವುದಕ್ಕಾಗ್ತದೆ. ಛಲ ಇರಬೇಕು, ಸಾಧಿಸಬೇಕು ಎನ್ನುವಂತಹ ಛಲ ಇರಬೇಕು. ಆದರೆ ನನ್ನಿಂದಲೇ ಸಾಧ್ಯ, ನಾನೇ ಮಾಡುತ್ತೇನೆ ಎಂಬ ಹಠವಿದ್ದರೆ ಅದು ಖಂಡಿತವಾಗಿಯೂ ನೆರವೇರುವುದಿಲ್ಲ. ನೀನು ಮಾಡಿ ಪೂರೈಸಿದ್ದಿ ಎನ್ನುವಂತಹ ವಿಶ್ವಾಸ ಇದ್ದ ಕಾರಣ ಇಲ್ಲಿಗೆ ಬಂದಿದ್ದೇನೆ. ನಾನು ಮಾಡಿ ಪೂರೈಸಿ ಏನು? ಅವನ ತಪಸ್ಸನ್ನು ಕೆಣಕುವುದು ಅಥವಾ ಬಿಡಿಸುವುದು ಏನು ಮಹಾ ಕೆಲಸವಲ್ಲ. ಪರಮೇಶ್ವರನು ಏನು ಮಹಾ. ಆ? ನೀನು ಯಾರ್ಯಾರನ್ನು ಎಲ್ಲೆಲ್ಲಿ ಇದ್ದವರನ್ನು ನಿನ್ನ ಬಾಣ ಪ್ರಯೋಗದಿಂದ ಒಂದು ಮಾಡಿದ ಪ್ರಕರಣಗಳು ಒಂದು ಎರಡ ಅಲ್ಲ. ಆದರೂ ಕೂಡ ನೀನೇ ಆಲೋಚಿಸು. ನನಗೆ ಪಂಚ ಶರಗಳು ದೊರೆತದ್ದು ಯಾರಿಂದ? ಯಾರಿಂದ? ಅದೇ ಪರಶಿವನಿಂದ. ಹೌದು. ಗುರು ಸಮಾನನಿದ್ದಾನೆ ನನಗೆ ಪರಮೇಶ್ವರ. ಶಿಷ್ಯನಾಗಿ ನಾನು ಗುರುವನ್ನೇ ಕೆಣಕಿದೆ ಎಂದಾದರೆ ಇದು ಲೋಕಕ್ಕೆ ಸನುಮತವೇ ಅಲ್ಲ. ಸುರಗನಾಗಿ ದೇವತೆಗಳನ್ನ ಪಾಲಿಸುವ ಕರ್ತೃತ್ವವನ್ನು ವಹಿಸಿರುವ ನೀನು, ಗುಣನಿಧಿಯಾದ ನೀನು ಈ ರೀತಿಯ ಮಾತುಗಳನ್ನು ಆಡಿದ್ದೀಯಲ್ಲ, ಇದು ಲೋಕಕ್ಕಲ್ಲ, ಯಾರಿಗೂ ಸನುಮತವಾಗುವಂತಹ ಮಾತಲ್ಲ. ಸುಮ್ಮನೆ ಇಲ್ಲಿ ಇನ್ನು ಕಾಲಹರಣ ಮಾಡಬೇಕಾ? ತೆರಳು ತೆರಳು ನಿನ್ನ ನಿವಾಸಕ್ಕೆ. ಏನು? ಏನಂದೆ ಕಮ ಏನಂದೆ
ಜೀವ ಇರುವುದು ಲೋಕ ಕಲ್ಯಾಣಕ್ಕೆ ಬೇಕಾಗಿ ಹೊರತು ನನ್ನ ಸ್ವಾರ್ಥ ಸಾಧನೆಗಾಗಿ ಅಲ್ಲ ಎನ್ನುವುದನ್ನು ನೀನು ತಿಳಿದುಕೊಳ್ಳಬೇಕಾಗಿತ್ತು. ನಿನಗೆ ಕೊಟ್ಟದ್ದು ಯಾರು ಬಿಲ್ಲುಬಾಣವನ್ನು? ಪರಮೇಶ್ವರ ಕೊಟ್ಟದ್ದು. ಯಾಕೆ ಸುಮ್ಮನೆ ಮನೆಯಲ್ಲಿ ಇಡ್ಲಿಕ್ಕೆ ಅಂತ ಕೊಟ್ಟದ? ಲೋಕ ಕಲ್ಯಾಣವನ್ನು ಮಾಡ್ಲಿಕ್ಕೆ ಅಂತ ಕೊಟ್ಟದ್ದು. ಹೌದಾ? ಏನು ಅವನಿಗೆ ಬಿಡಬಾರ್ದು ಅಂತ ಉಂಟಾ? ದತ್ತಾಪಾರ ಆಗ್ತದೆ ಅಂತ ತಿಳಿದುಕೊಂಡಿದ್ಯಾ? ಭೂಮಿಯಲ್ಲಿ ನೀರು ಇರ್ತದೆ, ಸೂರ್ಯನ ಬಿಸಿಲಿಗೆ ಆಕಾಶಕ್ಕೆ ಆವಿಯಾಗಿ ಹೋಗ್ತದೆ, ಮೋಡವಾಗಿ ಇದ್ದಂತಹ ಶೇಖರಣೆಗೊಂಡ ಮೋಡ ಮತ್ತೆ ಭೂಮಿಗೆ ಬೀಳ್ತದೆ. ಹಾಗಾದ್ರೆ ಅದು ಆ ರೀತಿಯಾಗಿ ಋತುಚಕ್ರ ಚಲಾವಣೆಯಲ್ಲಿ ಇರ್ತದೆ. ಅವ ಕೊಟ್ಟಂತಹ ಬಿಲ್ಲನ್ನು ಅವನಿಗೆ ಪ್ರಯೋಗಿಸಬಾರ್ದು ಅಂತ ಉಂಟಾ? ನಿನ್ನ ಅಪ್ಪ ಹೇಳಿಕೊಟ್ಟದ್ದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಲೋಕದ ಜನರನ್ನು ಕಾಯಬೇಕಾದಂತಹ ದೇವೇಂದ್ರ ಲೋಕದ ಜನರ ಒಳಿತಿಗಾಗಿ ನಿನ್ನ ಬಳಿಗೆ ಬಂದಿದ್ದಾನಂತಾದ್ರೆ ಆ ದೇವನ ಮಗನಾಗಿದ್ದುಕೊಂಡು ನಾನು ಕೂಡ ಲೋಕ ಕಲ್ಯಾಣಕ್ಕೆ ಕೈ ಜೋಡಿಸ್ತೇನೆ ನಿನ್ನ ಜೊತೆ ಎನ್ನುವ ಹಾಗೆ ನನ್ನಲ್ಲಿ ಹೇಳಬೇಕಾಗಿತ್ತು. ಅದಲ್ಲ, ನಗಾಡ್ತಾ ಇದ್ದಿ. ಹಿಂದಿನವರ ಕಥೆ ನೋಡೊಮ್ಮೆ. ಕಥೆಯು ಮುಂದು ನಿನ್ನಂತೆ ಹಿಮ್ಮೆಟ್ಟಿದರೆ ಏನೆಂದೆ ನನಗೆ ನಿನ್ನಲ್ಲಿ ಹೇಳಬೇಕಾದ ಅಗತ್ಯವಿಲ್ಲ. ಆದರೂ ಈಗ ನನಗೆ ಹೇಳದೆ ನಿರ್ವಾಹ ಇಲ್ಲ. ನೀನು ಆ ಹರಿಯ ಮಗನಾಗಿದ್ದು ಲೋಕ ಕಲ್ಯಾಣಕ್ಕೆ ಕಾಯಿ ಜೋಡಿಸಿ ನನ್ನ ಜೊತೆಯಲ್ಲಿ ಬರಬೇಕಾಗಿತ್ತು. ಈ ಹಿಂದೆ ದೇವೇಂದ್ರನಿಗೆ ಬೇಕಾಗಿ ಅಲ್ಲ, ಲೋಕದ ಜನರ ಒಳಿತಿಗಾಗಿ ಎಷ್ಟು ಜನರು ತ್ಯಾಗ ಮಾಡಿದ್ದಾರೆ. ದದೀಚಿ ಮಹರ್ಷಿಯ ಕಥೆ ಗೊತ್ತುಂಟ ನಿನಗೆ? ನಾನು ಹೇಳಿ ಆಗ್ಬೇಕಾ? ಓದ್ಲಿಲ್ವ ನೀನು? ಗೊತ್ತುಂಟು ನನಗೆ. ಲೋಕ ಕಲ್ಯಾಣಕ್ಕೆ ಬೇಕಾಗಿ ತನ್ನ ದೇಹದ ಬೆನ್ನೆಲುಬನ್ನೇ ನನಗೆ ಆಯುಧವನ್ನಾಗಿಸಿ ವೃತ್ರಾಸುರನ ವಧೆ ಮಾಡಿಸುವಲ್ಲಿ ತೊಡಗಿದ್ದಾರೆ. ಹೌದಾ? ಜೀಮೂತ ವಾಹನದ ಕಥೆ ಗೊತ್ತಿಲ್ವ ನಿನಗೆ? ತನ್ನ ಗೆಳೆಯನಿಗೆ ಬೇಕಾಗಿ ತನ್ನ ದೇಹವನ್ನೇ ತ್ಯಾಗ ಮಾಡುವುದಕ್ಕೆ ಸಿದ್ಧರಾದಂತಹ ಜೀಮೂತ ವಾಹನ. ಬಲಿಚಕ್ರವರ್ತಿಯ ಕಥೆ ಗೊತ್ತಾ? ಯಾಕೆ ಓದ್ಲಿಲ್ವ ನೀನು? ಅಲ್ಲ, ನೀನು ಹೇಳು. ಏನು ಹೇಳು, ಮುಗಿಸು. ಬಲಿ ಚಕ್ರವರ್ತಿ ಯಾವ ರೀತಿಯ ತ್ಯಾಗ ಮಾಡಿದ್ದಾನೆ, ಶಿಬಿ ಚಕ್ರವರ್ತಿ ಯಾವ ರೀತಿಯ ತ್ಯಾಗ ಮಾಡಿದ್ದಾನೆ. ಅಂತಹ ಮಹಾ ಅನುಭವರು, ಅಂತಹ ವ್ಯಕ್ತಿಗಳು ತನ್ನ ದೇಹವನ್ನೇ ತ್ಯಾಗ ಮಾಡಿ ಲೋಕ ಕಲ್ಯಾಣಕ್ಕೆ ಕೈ ಜೋಡಿಸಿದ್ದಾರೆ ಅಂತಾದ್ರೆ ಅದರಿಂದ ಅವರ ಹೆಸರು ಅಮರವಾಗಿ ಉಳಿದಿದೆ. ಅಮರ ಲೋಕದಲ್ಲಿ ನಾನು ಕೇವಲ ಸುಖಭೋಗವನ್ನು ಅನುಭವಿಸುವುದಲ್ಲ, ಭೂಮಿಯಲ್ಲಿರುವಂತಹ ಮಾನವರಿಗೂ ಸುಖವನ್ನು ಒದಗಿಸುವುದಕ್ಕೆ ಬೇಕಾಗಿ, ದುಷ್ಟರ ನಾಶ ಮಾಡುವುದಕ್ಕೆ ಬೇಕಾಗಿ ಈ ರೀತಿಯ ಪ್ರಯತ್ನ ಮಾಡುವುದಕ್ಕೆ ಬರಬೇಕಾಗ್ತದೆ. ಅದಕ್ಕಾಗಿಯೇ ಈಗ ಬಂದದ್ದು. ಅಂತಹವರ ತ್ಯಾಗದ ಮುಂದೆ ನೀನೊಬ್ಬ ತೃಣನಾಗಿ ಹೋದೆಯಲ್ಲ, ಅರೆ ಗಲಿಗೆ ನಿಲ್ಲುವುದಿಲ್ಲ. ಏನು ಹೇಳಿದೆ? ನನ್ನ ಪರಾಕ್ರಮವನ್ನು ಹೀಯಾಳಿಸಿದೆಯಾ? ನೀನೇ ಹೀಯಾಳಿಸಿಕೊಂಡದ್ದು, ಬರುವುದಿಲ್ಲ ಅಂತ ಹೇಳಿ. ಯಾಕೆ? ಸ್ವಲ್ಪ ವಿವೇಚನೆಯನ್ನು ನಾನು ಉಪಯೋಗಿಸಿದ್ದು, ಇದರ ಪರಿಣಾಮ ಏನಾಗುತ್ತದೆ ಎಂದು ಆಲೋಚಿಸಿ ಆ ಮಾತನ್ನಾಡಿದೆ. ಆದರೆ ನೀನೇನು ಮಾಡಿದೆ? ನನ್ನ ಪರಾಕ್ರಮದ ಬಗ್ಗೆ ಶಂಕೆ. ನೀನು ಹೇಳುವುದಿಲ್ಲ ಒಪ್ಪುವಂತದ್ದೇ. ಹಿಂದಿನ ಎಲ್ಲಾ ಕಥೆಗಳು ನಾನು ಕೇಳಿದ್ದೇನೆ. ಅವರೆಲ್ಲರ ಕೀರ್ತಿ ಅಮರವಾಗಿ ಉಳಿದಿದೆ. ನನ್ನ ಕೀರ್ತಿ ಅಮರವಾಗಿ ಉಳಿಯಬೇಕೆನ್ನುವಂತ ಆಸೆ ನನಗೂ ಇದೆ. ಆದರೆ ಜೀವದ ಆಸೆ ಯಾರಿಗಿರುವುದಿಲ್ಲ ಹೇಳು? ಎಲ್ಲರಿಗೂ ಇರುವಂತದ್ದೇ. ಆದರೆ ಈ ಕಾಲಕ್ಕೆ ಅದಾವುದು ನನಗಿನ್ನು ಪಥ್ಯವಾಗುವುದಿಲ್ಲ. ಲೋಕ ಕಲ್ಯಾಣಕ್ಕೆ ಬೇಕಾಗಿ ನನ್ನ ಬಳಿಗೆ ಬಂದೆ ಅಲ್ಲ, ಶ್ರೀಹರಿ ನಿರೂಪವನ್ನು ನನ್ನೆದುರಿಸಿದೆಯಲ್ಲ. ನಿಜ. ಇನ್ನು ನಿನಗೆ ಚಿಂತೆ ಬೇಡ. ಯಾಕೆ? ನಾನು ನೋಡಿಕೊಳ್ಳುತ್ತೇನೆ. ಬಿಸಿಯಾಗದೆ ಬೆಣ್ಣೆ ಕರಗುವುದಿಲ್ಲ. ನಾನು ಮಾಡಿ ಹೌದು.
ವಿಶ್ವಾಸವಿಲ್ಲವೇ? ಯಾಕೆ? ಭಾಷೆ ಇಡುತ್ತೇನೆ. ಯಾರ ಮೇಲಲ್ಲ, ಮತ್ತೆ ನನ್ನ ತಂದೆ ಲೋಕದ ಪಾಲನಾ ಕರ್ತೃತ್ವವನ್ನು ವಹಿಸಿಕೊಂಡಂತಹ ಶ್ರೀಮನ್ನಾರಾಯಣನ ಮೇಲಾಣೆ ಅಲ್ಲ, ನನಗೆ ಪುಷ್ಪಶರವನ್ನು ಇತ್ತಂತಹ ಆ ಪರಶಿವನ ಮೇಲಾಣೆಯಾಗಿ ಹೇಳುತ್ತೇನೆ, ಈ ಕಾರ್ಯವನ್ನು ಮಾಡಿ ಪೂರೈಸುತ್ತೇನೆ. ನಾವು ಉಳಿತೇವೋ ಇಲ್ವೋ ಗೊತ್ತಿಲ್ಲ, ನಮ್ಮನ್ನು ನಂಬಿದಂತಹ ಭಕ್ತ ಜನರ ಉಳಿವಿಗಾಗಿ ನಾವು ಶ್ರಮಿಸಲೇಬೇಕು. ಸತ್ಯ. ಮಾಡಿ ಪೂರೈಸ್ತೀಯಲ್ವಾ? ಖಂಡಿತವಾಗಿಯೂ. ಹಾಗಾದ್ರೆ ನಾನು ನಿಶ್ಚಿಂತನಾಗಬಹುದು. ನೀನು ನಿಶ್ಚಿಂತೆಯಿಂದ ಈಗ ನನ್ನ ಮನೆಗೆ ಹೋಗುವಾಗಿಲ್ಲ, ಆಗುವುದಿಲ್ಲ. ನಾನು ಇಲ್ಲಿಯೇ ಉಳಿಬೇಕಷ್ಟೇ. ಉಳಿಯುವ ವ್ಯವಸ್ಥೆ ಎಲ್ಲವನ್ನು ನಾನು ಮಾಡಿಕೊಳ್ಳುತ್ತೇನೆ, ನಿಶ್ಚಿಂತೆಯಿಂದ ವಿರಮಿಸು. ಅಷ್ಟು ಮಾಡಿದ್ರೆ ಸಾಕು. ನೇರವಾಗಿ ತೆರಳುವುದೇ? ಆಹಾ, ಸುರಪನಿಗೆ ಏನೋ ಆಡಿದ್ದೇನೆ, ಆದರೆ ಇದೆಲ್ಲವನ್ನು ನನ್ನವಳಾದ ರತಿಗೆ ತಿಳಿಸಬೇಕಲ್ಲ. ಕರೆಯುತ್ತೇನೆ, ರತಿಯೇ. ರತಿಯ ಗಲ್ಲವಾಯ್ ಸ್ನೇಹದಿಂದಲುಗಿಸುತ್ತ ಕೇಳಿದ, ಸ್ನೇಹದಿಂದಲುಗಿಸುತ್ತ ಕೇಳಿದ Thank you.
ಒಂದು ಮಾತನ್ನು ನಿನ್ನನ್ನು ಕೇಳದೆ ದೇವೇಂದ್ರಿಗೆ ನಾನು ಎತ್ತು ಬಿಟ್ಟೆ. ಏನು ಸ್ವಾಮಿ ಅದು? ಈಗ ನಡೆಯುವಂತಹ ವರ್ತಮಾನ ಏನು? ಏನು? ಸುರಪ ಬಂದದ್ದು ಯಾಕೆ? ಸುರಲೋಕ ಆತನ ಕೈ ತಪ್ಪಿದೆ. ಅದು ಯಾವಾಗಲೂ ಇದ್ದದ್ದೇ ಅಲ್ಲ, ಅದರಲ್ಲೇನು ಹೊಸತಿಲ್ಲ. ಹೌದು. ಆದರೆ ಯಾವತ್ತು ನಮ್ಮಲ್ಲಿಗೆ ಬರುವವನೇ ಅಲ್ಲವಲ್ಲ. ನೇರವಾಗಿ ವಿಧಿಯೋ ಶ್ರೀಹರಿಯಡಿಯ ಇಲ್ಲಿಗೆ ಹೋಗಿ ನಿಜ ತನ್ನ ಕಷ್ಟವನ್ನು ತೋಡಿಕೊಂಡು ಅವರಿಂದ ಪರಿಹಾರ ಮಾಡಿಸಿಕೊಳ್ಳುವವನು. ಹೌದು. ಆದರೆ ಈ ಕಾಲಕ್ಕೆ ಕುಸುಮಾವತಿಗೆ ಬಂದಿದ್ದಾನೆ ಎಂದಾದರೆ ನನಗೂ ಆಶ್ಚರ್ಯವಾಯಿತು. ಹೇಳಿದ್ದೇನು ಆತ? ಏನು? ಶ್ರೀಹರಿಯ ನಿರೂಪವಂತೆ ನನ್ನ ತಂದೆ ಶ್ರೀಮನ್ನಾರಾಯಣ ಸ್ವಾಮಿಯು ಮದನನಿಂದ ಈ ಕಾರ್ಯವಾಗಬಹುದು ಎಂದು ಸುರಪನನ್ನು ಈ ಎಡೆಗೆ ಕಳುಹಿಸಿದ್ದಾನೆ. ಓಹೋ. ಕಾರ್ಯವೇನು? ಏನು? ತಾರಕಾಸುರನೆನ್ನುವಂತಹ ದೈತ್ಯನೋರ್ವನು ಸುರಲೋಕಕ್ಕೆ ದಾಳಿಯನ್ನು ಮಾಡಿ ಸುರರನ್ನು ದಿಕ್ಕುಗೆಡುವಂತೆ ಮಾಡಿದ್ದಾನೆ. ಹೌದೇ? ಲೋಕವೇ ತತ್ತರಿಸುತ್ತಾ ಇದೆ ಆತನಿಂದ. ಅನೇಕ ಮಂದಿ ಸ್ತ್ರೀಯರ ಮಾಂಗಲ್ಯವು, ಅನೇಕ ಮಂದಿ ಮಕ್ಕಳನ್ನು ಅನಾಥನನ್ನಾಗಿ ಮಾಡಿಸಿದ್ದಾನೆ. ಆತನ ವಧೆಯಾಗುವುದು ಹೇಗೆ ಎಂದು ಯೋಚಿಸಿದರೆ ವಿಧಿಯ ಬರಬಲವಂತೆ. ಹೇಗೆ ತಪೋನಿರತನಾಗಿರುವ ಪರಮೇಶ್ವರನು ಕುಮಾರನೋರ್ವನನ್ನು ಪಡೆದರೆ ಆ ಕುಮಾರನಿಂದ ಈತನಿಗೆ ಮರಣ ಎನ್ನುವ ಹಾಗೆ. ಆದರೆ ಈ ಕಾಲಕ್ಕೆ ಏನಾಗಿದೆ? ದಕ್ಷ ಯಜ್ಞ ಸಂದರ್ಭದಲ್ಲಿ ಸತಿಯನ್ನು ಕಳೆದುಕೊಂಡಂತಹ ಪರಶಿವ ಉಗ್ರನಾಗಿ ತಪಸ್ಸನ್ನು ಆಚರಿಸುತ್ತಾ ಇದ್ದಾನೆ. ನಿಜ. ಲೋಕವನ್ನೇ ತ್ಯಜಿಸಿ ಲೋಕದ ಪರಮುಖನಾಗಿ ತಪಸ್ಸನ್ನು ಮಾಡುತ್ತಾ ಇದ್ದಾನೆ. ಆತನನ್ನು ಲೋಕ ನೋಡುವಂತೆ ಮಾಡಬೇಕು. ಅದು ಯಾರಿಂದ ಸಾಧ್ಯ ಎಂದು ಕೇಳಿದರೆ ಅದು ನನ್ನಿಂದ ಸಾಧ್ಯವಂತೆ. ನನ್ನಲ್ಲಿರುವ ಪಂಚ ಪುಷ್ಪಶರಗಳನ್ನು ಶಿವನೆಡೆಗೆ ಬೀಸಿ ಆತನ ತಪೋಭಂಗವಂತೆ ಆಗುವಂತೆ ಮಾಡಿ ಆತನನ್ನೇ ಪತಿಯನ್ನಾಗಿ ಪಡೆಯಬೇಕೆಂದು ಹಂಬಲಿಸುತ್ತಿರುವ ಗಿರಿಜೆಯು ಆತನನ್ನು ವಿವಾಹ ಮಾಡಿಕೊಂಡರೆ ಕುಮಾರನೋರ್ವನ ಜನನವಾಗುತ್ತದೆ. ಆತನಿಂದ ತಾರಕನ ವಧೆಯಾಗಿ ಲೋಕಕ್ಕೆ ಕಲ್ಯಾಣವಾಗುತ್ತದಂತೆ ಆ ಕಾರ್ಯವನ್ನು ನಾನು ಮಾಡಲು ಹೊರಟಿದ್ದೇನೆ. ಸಂತೋಷದಿಂದ ಬೀಳ್ಕೊಡು. ಓ ಹರಣವಲ್ಲಮ್ಮ, ಹೇಳಿ. ಹರಣ ತಲ್ಲಬ ಕೇಳು ತರಬಲ್ಲ ನಿನಗೆ ಶಂಕರನುಳು ಕಲಗವಿಯುಳು ತರಬಲ್ಲ ಶಂಕರನೋಳು ಕಲಗವಿಂದು ತರಬಲ್ಲ ನಿನಗೆ ಉರಿಗಂಡು ಅಗಿಳ ಲೋಕವು ಉರಿಗಂಡು ಅಗಿಳ ಲೋಕವು ಕಣ್ಣ ತೆರೆದು ಸುಡುವ ನಿನ್ನನು ದೇವೇಂದ್ರನಿಗೆ ಧೈರ್ಯ
ಹೇಳಿದ ಮಾತುಗಳನ್ನು ಇಟ್ಟು ಹಾ. ಈಗ ಶಿವತಪೋಭಂಗಕ್ಕೆ ಹೊರಟಿರುವಿರಿ. ಹೌದು. ಏನು ಸ್ವಾಮಿ ಇದು? ಯಾಕೆ? ಯಾವುದೇ ಕಾರ್ಯವನ್ನು ಮಾಡುವ ಮುಂಚಿತವಾಗಿ ಕಾಲಿಡುವ ಮುಂಚೆ ಕಣ್ಣಿಡಬೇಕಂತೆ. ಹೌದು. ಅದರ ವಿಚಾರವಾಗಿ ಚಿಂತನ ಮಂಥನವನ್ನು ಮಾಡಬೇಕಂತೆ. ಸತ್ಯ. ಇದಾವುದನ್ನು ನಿಮಗೆ ತಿಳಿಸುವ ಅಗತ್ಯವಿಲ್ಲ. ಎಲ್ಲವನ್ನು ತಿಳಿದವರೇ ಇದ್ದೀರಿ. ಹಾ. ಆದರೂ ತಿಳಿಯದವರಂತೆ ವರ್ತಿಸುತ್ತಾ ಇರುವಿರಲ್ಲ. ಏನು ಸ್ವಾಮಿ ಇದು? ಎಲ್ಲವನ್ನೂ ನಾನು ತಿಳಿದಿದ್ದೇನೆ ಎಂದು ಹೇಳಿದೆ. ಆ, ತಿಳಿಯದ ಹಾಗೆ ನಾನೇನು ಮಾಡಿದ್ದೇನೆ ಈಗ? ಈಗ ಶಿವನ ಕೋಡೆ ಹಗೆತನವೇಕೆ ಪ್ರಭು? ಆತ ಅಖಿಲ ಲೋಕದಲ್ಲಿಯೂ ಆಗಿದ್ದಾನೆ ಆತ. ಹಾ. ಹೌದು. ಆದ ಕಾರಣದಿಂದ ಆತನ ಕೋಡೆ ಹಗೆತನ ಮಾಡಿದರೆ ಹಾ. ಅಲ್ಲಿ ಸಂಭವಿಸುವಂತಹ ಘಟನೆ ಏನೆಂದು ನಾನು ತಿಳಿದಿದ್ದೇನೆ. ಹಾಗಾಗಿ ಹೇಳುತ್ತಿದ್ದೇನೆ, ಏನು? ಶಿವನ ಕೋಡೆ ಕಲಹ ಬೇಡ ಪ್ರಭು. ಹೋಗದಿರಿ ಸ್ವಾಮಿ, ಹೋಗದಿರಿ. ಕಿತ್ತುಗಣ್ಣಾಗಿ ನಾ ಬೆಚ್ಚುವೆನೆ, ಬಾಯಿ ಹುಚ್ಚು ಮಾತಾಡುವೆನೆ. ತಗದ ದಿವಿದೈ ತಗಿದ ದಿನದೈ ಆದ ದಿವಿದೈ ತಗಿದ ದಿನದೈ ತಗದ ದಿವಿದೈ ತಗಿದ ದಿನದೈ 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 ತಗೈ ದಿವಿ. ಕಿತ್ತುಗಣ್ಣಾಗಿ ನಾ ಬೆಚ್ಚುವೆನೆ. ನೀನೇ ಹೇಳಿದ್ದೇನೆ. ಆಗ ಚಿಂತನ ಮಂಥನವನ್ನು ಮಾಡಬೇಕು. ಹೌದು. ಕಾಲಿಡುವ ಮುಂಚೆ ಕಣ್ಣಿಡಬೇಕು. ಎಲ್ಲವನ್ನು ನಾನು ಮಾಡಿದ್ದೇನೆ. ಪರಶಿವನು ಫಾಲನೇತ್ರನಿದ್ದಾನೆ. ಕಣ್ಣು ತೆರೆದ ಎಂದಾದರೆ ಸರ್ವವು ಭಸ್ಮೀಭೂತವಾಗುತ್ತದೆ. ತಿಳಿದಿಲ್ಲ ಎಂದು ಭಾವಿಸಿದೆಯಾ? ಆಹಾ, ಕಿಚ್ಚುಗಣ್ಣನಿಗೆ ನಾನು ಬೆಚ್ಚುವೇನೆ ಹೇಳು. ಖಂಡದ ಭಾಗ್ಯವೂ ಇಲ್ಲ. ಈ ಕಾಲಕ್ಕೆ ಹುಚ್ಚು ಮಾತುಗಳನ್ನು ಆಡಬೇಡ. ಸಂತೋಷದಿಂದ ನನ್ನನ್ನು ಕಳುಹಿಸಿಕೊಡು. ಚಂದವೇ ರಮಣ ಕೇಳೋ, ಚಂದವೇ ರಮಣ ಕೇಳೋ. ಚಂದವೇ ರಮಣ ಕೇಳು, ಅಪವರೊಡನೆ ಕಾದಿ ಹಿಂದೆ ಯಾರುಳಿದವರು, ಅಪವನೊಡನೆ ಕಾದಿ ಹಿಂದೆ ಯಾರುಳಿದವರು. ತ್ರಿಪುರ ಜಲ
ನನಗೆ ಚಂದ ಅಂತ ಕಾಣುವುದು ನೀನೊಬ್ಬಳೆ. ಸ್ವಾಮಿ, ಶಿವನ ಕೂಡೆ ತಪಸ್ಸನ್ನು ಶಿವನೊಂದಿಗೆ ಹಗೆತನ ಬೇಕೆ ಸ್ವಾಮಿ. ಯಾಕೆ ಬೇಡ? ಶಿವನ ತಪಸ್ಸನ್ನು ಕೆಡಿಸುವುದು ಒಂದೇ, ಮೃತ್ಯು ದೇವತೆಯ ಬಾಗಿಲು ಬಡಿಯುವುದು ಒಂದೇ. ಆಹಾ. ಹಿಂದೆ ನಡೆದಂತಹ ಘಟನೆಗಳು ನಿಮಗೆ ತಿಳಿದಿಲ್ಲವೇ? ನೀನು ಯಾವುದರ ಬಗ್ಗೆ ಮಾತನಾಡುತ್ತಾ ಇದ್ದೀ? ಅಂಧಕಾಸುರನೆಂಬ ದಾನವ ಮಹಿಮಾರಕನಾಗಿ ಮೆರೆಯುತ್ತಿದ್ದ. ತಾನೇ ಎಂಬ ಅಹಂಕಾರದಿಂದ ಮುಂದುವರೆದ. ಆದರೆ ಆತನ ಆಟಗಳು ಶಿವನೆದುರು ನಡೆಯಲಿಲ್ಲ. ಜಲಂಧರ ತ್ರಿಲೋಕ ವಿಕ್ರಮಿ ಎನ್ನುವುದಾಗಿ ಮೆರೆದ. ಆದರೆ ಈ ಸಂದರ್ಭದಲ್ಲಿ ಆತ ಇಲ್ಲ ಎನ್ನುವುದಕ್ಕೆ ಕಾರಣ ಪರಶಿವ. ಸತ್ಯ. ಕ್ರೋಧಾಗಿ ಶಾಂತಗೊಂಡ ರೂಪದಲ್ಲಿ ಹುಟ್ಟಿಕೊಂಡವ ಆತ. ಸಂಬಂಧದಲ್ಲಿ ಜಲಂಧರ ಮಗನೇ ಆಗಬೇಕು. ಸತ್ಯ. ಆದರೆ ಮಗನೆಂಬ ಮಮಕಾರವನ್ನು ಬಿಟ್ಟು ಅಧರ್ಮದ ದಾರಿಯನ್ನು ಹಿಡಿದ ಆತನನ್ನು ಶಿಕ್ಷಿಸಿದ. ಇದಿಷ್ಟು ಮಾತ್ರವಲ್ಲ, ಮತ್ತೆ? ಗಜದಾನವ ತ್ರಿಪುರ ದಾನವರನ್ನೂ ಶಿಕ್ಷಿಸಿದ. ಒಂದು ವೇಳೆ ನೀವು ಆತನ ತಪಸ್ಸನ್ನು ಕೆಡಿಸಲು ಮುಂದಾದೀರಿ ಎಂದಾದರೆ ಅಲ್ಲಿ ನಡೆಯುವ ಘಟನೆ ಏನೆಂದು ನಾನು ತಿಳಿದಿದ್ದೇನೆ. ಅದಕ್ಕಾಗಿ ಹೇಳುತ್ತಿದ್ದೇನೆ ಪ್ರಭು. ಏನು? ಹೋಗದಿರಿ ಸ್ವಾಮಿ, ಬಿಡು 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 ಬಿಡು, ಆ ಯೋಚನೆಯನ್ನೇ ಬಿಡು. ಏನು ಹೇಳಿದೆ? ಅಂಧಕಾಸುರ, ಜಲಂಧರ, ತ್ರಿಪುರಾದಿ ದಾನವರು. ಹೌದು ಸ್ವಾಮಿ. ನಾನು ಅವರ ಪಾಲಿಗೆ ಸೇರಿದವನೇ. ನಾನೇನು ಲೋಕಕಂಟಕನಾಗಿ ಮೆರೆಯುವವನೇ? ಅವರೆಲ್ಲ ಯಾರು? ಲೋಕಕ್ಕೆ ಅಹಿತವನ್ನು ಬಯಸಿದವರು. ಆದರೆ ನಾನು ಈ ಕಾಲಕ್ಕೆ ಮಾಡಲು ಹೊರಟಿರುವಂತಹ ಕಾರ್ಯ ಏನು? ಲೋಕಕ್ಕೆ ಹಿತವನ್ನುಂಟು ಮಾಡಲು ಹೊರಟಿದ್ದೇನೆ. ಏನೇ ಬಂದ ಸುರಪನ ಕಣ್ಣೀರನ್ನು ಒರೆಸಿದ್ದೇನೆ ನಾನು. ಆದರೆ ಈ ಕಾಲಕ್ಕೆ ಅದರಿಂದ ಹರ್ಷಿತಳಾಗಬೇಕಾದ ನೀನೇ ಕಣ್ಣೀರು ಸುರಿಸುತ್ತಾ ಇದ್ದೀಯಲ್ಲ, ಇದು ತರವೇ ಹೇಳು? ಸಮಸ್ತ ದೇವ ಸಮೂಹವೇ ಬಂದು ಕಂದರ್ಪ ನೀನೇ ಗತಿ ಎಂದು ಕೇಳಿದಾಗ ಅವರಿಗೆ ಅಭಯದ ನುಡಿಗಳನ್ನಾಡಿದ್ದೇನೆ. ಮಾಡಿಕೊಡುತ್ತೇನೆ ಅವರಿದ್ದಂತಹ ಕಾರ್ಯ ಎಂದು ಭರವಸೆಯನ್ನು ನೀಡಿದ್ದೇನೆ. ಆ ಕಾರ್ಯವನ್ನು ಮಾಡಿ ಪೂರೈಸಲೇಬೇಕು. ಒಂದು ವೇಳೆ ಮಾಡಲಿಲ್ಲ ಎಂದಾದರೆ ಲೋಕದ ನಗೆಗೆ ನಾನು ಗುರಿಯಾದೇನು. ಅದಾದರೆ ನಿನಗೆ ಸಂತೋಷವೆಂದಾದರೆ ಹಾಗೇ ನಡೆದುಕೊಳ್ಳುತ್ತೇನೆ. ನೀನು ಅದನ್ನು ಬಯಸುವುದಿಲ್ಲ ಎಂದು ಚೆನ್ನಾಗಿ ತಿಳಿದಿದ್ದೇನೆ. ಅದಕ್ಕಾಗಿ ಕಣ್ಣೀರಿಡಬೇಡ. ಅವರ ಪಾಲಿಗೆ ನಾನು ಸೇರಿದವನಲ್ಲ. ಲೋಕಹಿತವನ್ನು ಬಯಸಲು ಹೊರಟಿದ್ದೇನೆ. ಕಳುಹಿಸಿಕೊಡೆ. ಪ್ರಭು, ಆತ ಸಾಮಾನ್ಯನಲ್ಲ. ಅಂತರಿಕ್ಷಗಳನ್ನು ರೇಣು ಚರಾಚರಾದ್ಯಂತದಿ ತುಂಬಿರುವ ಅಂತರಿಕ್ಷಗಳನ್ನು ರೇಣು ಚರಾಚರ ಆದ್ಯಂತದಿ ತುಂಬಿರುವ ಅಂತಕಾಂತಕಗಳು ಕಲಹ ಬೇಡಲು ಅಂತಕಾಂತಕಗಳು ಕಲಹ ಪ್ರಾಣಕಾಂತ ಮಗಾನುಭವ ಹರಳ ದುರ್ಲಭ ಕೇಳು ತರಬಲ್ಲ ನಿನಗೀಯ ಶಂಕರನುಳು ಕಲಗಬಿಂದು ತರಬಲ್ಲ ರತಿ, ನಾನು ನಿಮ್ಮನ್ನು ಕಾಡಿದೆ, ಬೇಡಿದೆ, ಅಂಗಲಾಚಿಕೊಂಡೆ. ನನ್ನ ಕಣ್ಣೀರಿನಿಂದಲೇ ನಿಮ್ಮ ಪಾದದ್ವಯವನ್ನು ತೊಳೆದೆ. ಆದರೂ ನೀವು ಹೋಗಲೇಬೇಕು
ಮಾಡಬೇಕೆಂದು ಹೊರಟು ನಿಂತಿರುವಿರಿ? ಅನಿವಾರ್ಯವಿದೆ ಸ್ವಾಮಿ, ಪ್ರಾಪಂಚಿಕ ಜನರು ಪರಶಿವನನ್ನು ದ್ವಂದ್ವಾತೀತ ಎಂದು ಕರೆಯುತ್ತಾರೆ. ಆತನಿಗೆ ಪ್ರಪಂಚದ ಯಾವುದರ ಮೇಲೆಯೂ ಭಾವನೆಗಳಿಲ್ಲ. ಅಷ್ಟು ಮಾತ್ರವಲ್ಲ, ಕಷ್ಟ, ಸುಖ, ದುಃಖ, ಕರುಣೆ, ಪ್ರೀತಿ ಇವೆಲ್ಲ ಸಂಘರ್ಷಗಳನ್ನು ಬಿಟ್ಟಂತಹ ಆತ್ಮಾರಾಮ ಆತ. ಪ್ರಪಂಚದಲ್ಲಿರುವ ಅಣು, ರೇಣು, ತೃಣ, ಕಾಷ್ಟ, ಸ್ಥಾವರ, ಜಂಗಮಗಳಲ್ಲಿಯೂ ಶಿವನು ವ್ಯಾಪಿಸಿದ್ದಾನೆ. ಸತ್ಯ. ಅದಕ್ಕಾಗಿ ನನ್ನ ಕರ ಮುಗಿದು ನಿಮ್ಮಲ್ಲಿ ಕೇಳುತ್ತಿದ್ದೇನೆ, ಶಿವನಲ್ಲಿ ಕಲಹ ಬೇಡ ಸ್ವಾಮಿ, ಕಲಹ ಬೇಡ. ಅರ್ಥವಾಯಿತೆ ನನಗೆ. ಭಾವಿಸಿದ್ದೇನೆ. ಮಗದೊಮ್ಮೆ ಹೇಳುತ್ತೇನೆ ಕೇಳು. ತಾರಕನ ಉಪಟಳ ತಾರಕಕ್ಕೆ ಏರಿದೆ. ಲೋಕವೆಲ್ಲವೂ ತತ್ತರಿಸುತ್ತಾ ಇದೆ ಆತನ ಉಪಟಳದಿಂದ. ಆತನ ವಧೆ ಎನ್ನುವುದು ಈ ಕಾಲಕ್ಕೆ ಅನಿವಾರ್ಯ. ಆತನ ಪಾಪದ ಕೊಡ ಎನ್ನುವುದು ತುಂಬುತ್ತಾ ಇದೆ. ಅದರ ಪರಿಮಾರ್ಜನೆ ಸರಿಯಾದ ಸಮಯಕ್ಕೆ ಆಗಬೇಕು. ಅದು ಯಾರಿಂದ? ಶಿವತನಯನಿಂದ ಆಗಬೇಕು. ಅದಕ್ಕಾಗಿ ಶಿವ ಏನು ಮಾಡಬೇಕು? ತಪಸ್ಸಿನಿಂದ ಎಚ್ಚೆತ್ತುಕೊಳ್ಳಬೇಕು. ಶಿವನನ್ನೇ ಪತಿಯಾಗಿ ಪಡೆಯಬೇಕೆಂದು ಹಂಬಲಿಸುತ್ತಿರುವ ಗಿರಿಜೆಯನ್ನು ಆತ ಸೇರಬೇಕು. ಇದೆಲ್ಲವುದು ಸೂತ್ರನಾಗಿ ನಾನು ಆಡಬೇಕು. ನನ್ನನ್ನು ಆಡಿಸಿದಾತ ಯಾರು? ಪ್ರಭು ಶ್ರೀಮನ್ನಾರಾಯಣ. ಆತನ ಆಜ್ಞೆಯೇ ಹೀಗಾಗಿದೆ. ಸುರಪಾಲ ಸುಮ್ಮನೆ ಈ ಕಡೆಗೆ ಬಂದವನಲ್ಲ, ಶ್ರೀಹರಿಯ ಆಜ್ಞೆಯಂತೆ ಬಂದಿದ್ದಾನೆ. ತಂದೆಯ ಮಾತನ್ನು ನೆರವೇರಿಸಬೇಕಾದದ್ದು ಮಗನ ಕರ್ತವ್ಯವಲ್ಲವೇ? ತಂದೆಯ ಮಾತನ್ನು ಪರಿಪಾಲಿಸಿ ಆತನಿಗೆ ಹೆಮ್ಮೆಯನ್ನು ತಂದುಕೊಡಬೇಕಾದದ್ದು ಪ್ರತಿಯೊಬ್ಬ ಕುಮಾರನ ಕರ್ತವ್ಯ. ಆ ಕುಮಾರನ ಜನನಕ್ಕೆ ಬೇಕಾಗಿ ಹರಿತನೆಯನಾದ ನಾನು ಹೋಗಲೇಬೇಕು. ಅದಕ್ಕಾಗಿ ಮಾತಿನಿಂದ ನನ್ನನ್ನು ಕಟ್ಟಬೇಡ, ಕಳುಹಿಸಿಕೊಡು, ಕಳುಹಿಸಿಕೊಡು. ಸ್ವಾಮಿ, ನೀವು ಹೇಳಿದ ವಿಚಾರವೆಲ್ಲ ಅರ್ಥವಾಯಿತು. ಸರಿ. ಒಬ್ಬ ಹೆಣ್ಣಿಗೆ ಆಕೆ ಮದುವೆಯಾದ ಮೇಲೆ ಆತನ ಗಂಡನೇ ಸರ್ವಸ್ವವಾಗಿರುತ್ತಾನೆ. ಸರಿ. ನನಗೆ ನೀವೇ ಸರ್ವಸ್ವವಾಗಿರುವಿರಿ. ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ನಡೆಯುವ ಘಟನೆಯು ನನಗೆ ಚೆನ್ನಾಗಿ ತಿಳಿದಿದೆ. ಒಂದು ವೇಳೆ ಹೋದ ನೀವು ಮರಳಿ ಬಾರದೇ ಇದ್ದರೆ ನಾ ಏನ ಮಾಡಲಿ ಸ್ವಾಮಿ, ಏನ ಮಾಡಲಿ? ಪ್ರತಿ ಸ್ವಾಮಿ, ಪ್ರಪಂಚದಲ್ಲಿ ಹೇಗೆ ಹೆಣ್ಣು ಗಂಡು ಓರ್ವರು ಜೊತೆಯಾಗಿ ನಿಂತರು ಎಂದಾದರೆ ಪ್ರಪ್ರಥಮವಾಗಿ ಹೊರಬರುವಂತಹ ಉದ್ಗಾರ ಹೇಗೆ ರತಿಮನ್ಮಥರ ಹಾಗೆ ಕಾಣುತ್ತಾ ಇದ್ದಾರೆ ಎನ್ನುವ ಹಾಗೆ, ಹಾಗೆ ಆದರ್ಶರಾಗಿ ಮೆರೆದವರು ನಾವು. ಏನು ರತಿಯ ಮೇಳದಲ್ಲಿ ಸ್ವಾರ್ಥಕ್ಕಾಗಿ ಇರುವುದೇ ಮನ್ಮಥ? ಖಂಡಿತವಾಗಿಯೂ ಇಲ್ಲ. ಲೋಕಕ್ಕೆ ಸತಿಪತಿಯರು ಹೇಗಿರಬೇಕು
ಎಂದು ತೋರುವುದಕ್ಕಾಗಿಯೇ ಮನ್ಮಥ ರತಿಯರು ಒಂದಾಗಿಯೇ ಇರುವುದು. ಸತಿಪತಿಯರು ಹೇಗೆ ಬಾಳಬೇಕು, ರತಿ ಮನ್ಮಥರನ್ನು ನೋಡಿ ಕಲಿಯಬೇಕು. ಆದರೆ ಈ ಕಾಲಕ್ಕೆ ನಾವೇ ಸ್ವಾರ್ಥಿಗಳಾಗಿ ಬದುಕಿದರೆ ಲೋಕವು ಸ್ವಾರ್ಥಮಯವಾಗುವುದಿಲ್ಲವೇ ಹೇಳು? ಸರಿ, ಸತಿಯಾದವಳಿಗೆ ಪತಿಯೇ ಪರದೈವ. ಹೌದು ಒಂದು ವೇಳೆ ಹೋದ ನಾನು ಮರಳಿ ಬಾರದಿದ್ದರೆ ನೀನು ದುಃಖಿಸಬಾರದು. ಕಾಯ ಅಳಿದರೂ ಕೀರ್ತಿ ಶಾಶ್ವತವಾಗಿ ಇರಬೇಕು. ಅದಕ್ಕಾಗಿ ಪ್ರತಿಯೊಬ್ಬರು ಹಂಬರಿಸುವವರು. ಆ ಶಾಶ್ವತವಾಗಿ ಉಳಿಯುವ ಕೀರ್ತಿಯೆಡೆಗೆ ನಾನು ಗಮನ ಹರಿಸಿದ್ದೇನೆ ಈ ಕಾಲಕ್ಕೆ. ಪ್ರಾಪಂಚಿಕರು ಹೇಳುವ ಮಾತೇನು? ಮಾಡಬಾರದ ಕೆಲಸ ಪ್ರಾಣ ಹೋದರೂ ಮಾಡಬಾರದು. ಆದರೆ ಮಾಡಬೇಕಾದಂತಹ ಕೆಲಸ ಪ್ರಾಣ ಕೊಟ್ಟಾದರೂ ಮಾಡಬೇಕು. ಆ ಕಾರ್ಯವನ್ನು ಈ ಕಾಲಕ್ಕೆ ನಿನ್ನ ಪತಿ ಮಾಡಲು ಹೊರಟಿದ್ದಾನೆ. ಒಂದು ವೇಳೆ ನಾನು ಮರಳಿ ಬಾರದಿದ್ದರೆ ನೀನು ದಿಕ್ಕುಗೆಡಬಾರದು. ನೇರವಾಗಿ ವೈಕುಂಠ ಸ್ಥಾನವನ್ನು ಸೇರಬೇಕು. ನನ್ನ ತಂದೆ ಶ್ರೀಮನ್ನಾರಾಯಣ ಸ್ವಾಮಿಯ ಬಳಿ ನೀನು ಹೋಗಬೇಕು. ಮಗನ ಹೆಂಡತಿಯನ್ನು ಮಗಳಾಗಿ ಕಾಣುವವನು ಆ ಮಹಾಪುರುಷ. ಮಗಳ ಗತಿಯನ್ನು ಈ ರೀತಿಯಾಗಿ ನೋಡಲಾರ. ಏನಾದರೂ ದಾರಿಯನ್ನು ಆ ಮಾಧವ ತೋರಿಸುತ್ತಾನೆ. ಧೈರ್ಯದಿಂದ ಇರು. ಹಸನ್ಮುಖಿಯಾಗಿ ನನ್ನನ್ನು ಈ ಕಾಲಕ್ಕೆ ಕಳುಹಿಸಿಕೊಡು. ಆಗಲಿ ಸ್ವಾಮಿ. ನಾನು ಎಷ್ಟೇ ಹೇಳಿದರೂ ನೀವು ಮನಸ್ಸು ಬದಲಾಯಿಸುವ ಸ್ಥಿತಿಯಲ್ಲಿಲ್ಲ. ನೀವು ಹೋದಂತಹ ಕಾರ್ಯವು ನಿಮಗೆ ಶುಭದಾಯಕವಾಗಲಿ. ಹೋಗಿ ಬನ್ನಿ ಸ್ವಾಮಿ, ಆದಷ್ಟು ಬೇಗ ಬನ್ನಿ. ಧೈರ್ಯದಿಂದ ಇರು ರತಿ, ಧೈರ್ಯದಿಂದ ಇರು. ಹೋಗು. ಸ್ವಾಮಿ, ರತಿ, ಹೋಗಿ ಅಳಬಾರದು ನೀನು. ಧೈರ್ಯದಿಂದ ಇರು. ಪರಶಿವನನ್ನು ಕೆಣಕಲಾರೆ. ಆತನಿಗೆ ಭಕ್ತಿಭಾವದಿಂದ ಮಣಿದು ನನ್ನನ್ನು ಅರ್ಪಿಸಲು ಹೊರಟಿದ್ದೇನೆ. ನಿಶ್ಚಿಂತಳಾಗಿರು. ಧೈರ್ಯದಿಂದ ಇರು, ಧೈರ್ಯದಿಂದ ಇರು. ಹೋಗು.